ಇದು ಎಂ ಅಕ್ಷರ ಆಕಾರದಲ್ಲಿದೆ. ಎಂ ಅಂದರೆ ಮ್ಯಾನ್, ಇದು ಡಬ್ಲ್ಯೂ ಅಕ್ಷರ ಆಕಾರದಲ್ಲಿದ್ದರೆ ಡಬ್ಲ್ಯೂ ಅಂದರೆ ವುಮನ್ ಅಂತ ನೀವು ತಿಳ್ಕೋಬಹುದು, ಅಥವಾ ಗಂಡು ಹೆಣ್ಣು ಅಂತ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಈ ಗಂಡು ಹೆಣ್ಣು ಸೇರಿದರೆ ಬದುಕು ಸುಂದರ, ಅಥವಾ ಏನಾದರೂ ಸಮಸ್ಯೆಗಳು ಬಂದರೆ ಬದುಕು ಕಂದರ. ಈ ಬದುಕು ಸುಂದರ ಕಂದರಗಳ ನಡುವೆ ಸಾಗುವಾಗ ಏನಾದರೂ ಸಮಸ್ಯೆ ಬಂದರೆ ಈ ಗಂಡು ಹೆಣ್ಣು ಬೇರೆ ಆಗೋದು ತುಂಬ ಒಳ್ಳೆಯದು ಅಲ್ಲ. ನೋಡಿ, ಈಗ ಇವ್ರಿಗೇನೋ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಬೇಕು. ಈ ಒಳ್ಳೆ ಜೋಡಿ ಇರುತ್ತಲ್ಲ, ಗಂಡು ಹೆಣ್ಣು ಸುಖವಾಗಿ ಜೀವನ ಮಾಡುವಾಗ ಅದನ್ನು ಬೇರ್ಪಡಿಸುವುದು ಮಹಾಪಾಪದ ಕೆಲಸ ಅಂತ ತಿಳಿದವರು ಹೇಳ್ತಾರೆ. ಹಾಗೆ ಅವರಿಬ್ಬರಿಗೂ ಬೇಡವಾದಾಗ, ಒತ್ತಾಯದ ಜೀವನ ಮಾಡುವಾಗ ಅವರನ್ನು ಬೇರ್ಪಡಿಸುವುದರಲ್ಲಿ ತಪ್ಪೇನಿಲ್ಲ ಅಂತ ನಮ್ಮಂಥ ಮಹಾತ್ಮರು ಹೇಳ್ತಾರೆ. ಈಗ ಇವರಿಬ್ಬರನ್ನು ಬೇರ್ಪಡಿಸಿ ನಾನು ಪುಣ್ಯ ಕಟ್ಕೋಬೇಕು. ದುರುದ್ದೇಶ ಇಟ್ಕೊಂಡು ಬೇರೆ ಮಾಡಿದರೆ ಪಾಪಿಗಳಾಗ್ತಾರೆ. ಆದರೆ ನಾನು ಸದುದ್ದೇಶ ಇಟ್ಕೊಂಡು ಈ ಗಂಡು ಹೆಣ್ಣುಗಳನ್ನು ಬೇರೆ ಮಾಡ್ತಾಯಿದ್ದೀನಿ, ದಾರಿ ಕಾಣ್ತಾ ಇಲ್ಲ. ಇದು ಫಜಲ್ ಅಂತ ಹೇಳ್ತಾರೆ, ನಾನು ಇದನ್ನು ಗಜಲ್ ಅಂತ ಹೇಳ್ತೀನಿ. ಗಂಡು ಹೆಣ್ಣು ಸೇರಿ ಖುಷಿಪಟ್ಟು ಇನ್ಯಾವುದೋ ಕಾರಣಕ್ಕೆ ಅಹಂಕಾರ, ದುರಹಂಕಾರ, ಅಪಾರ್ಥ, ಮೂರ್ಖತನದಿಂದ ಏನೋ ಆಗಿ ಬೇರೆ ಆಗೋದಕ್ಕೆ ಒಂದು ನಿರ್ಧಾರ ತಗೊಂಡಿರ್ತಾರೆ. ಯಾರು ಏನು ಹೇಳಿದರೂ ಅವ್ರ ತಲೆಗೆ ಹೋಗಲ್ಲ. ಬೇರೆ ಆಗಬೇಕು ಅಂದರೆ ಬೇರೆ ಆಗಬೇಕು. ಜೀವನ ಅಂದರೆ ಅದೇ, ಸೇರುವುದು ಬಿಡುಗಡೆಯಾಗುವುದು, ಸೇರುವುದು ಬಿಡುಗಡೆಯಾಗುವುದು. ಈಗ ಇವರಿಗೊಂದು ಬಿಡುಗಡೆಯ ಭಾಗ್ಯ ಕೊಡಬೇಕು. ಈ ಬಿಡುಗಡೆಯ ಭಾಗ್ಯ ಕೊಟ್ಟ ಮೇಲೆ ಇವರು ಹೊರಗಡೆ ಬಂದು ಇಲ್ಲಿ ಸಿಗುವಂಥ ಬೇರೆ ಬೇರೆ ಭಾಗ್ಯಗಳನ್ನು ಇವರು ಅನುಭವಿಸುತ್ತಾರೆ. ಎಂತೆಂಥ ಭಾಗ್ಯಗಳು ಈ ರಾಜ್ಯದಲ್ಲಿವೆ ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನೋಡೋಣ, ಇವರಿಗೂ ಒಂದು ಬಿಡುಗಡೆಯ ಭಾಗ್ಯ ಕೊಟ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಹಂಗಪ್ಪ ಇವರನ್ನು ಬಿಡುಗಡೆ ಮಾಡುವುದು? ನಾನು ಒದ್ದಾಡ್ತಾ ಇದ್ದೀನಿ, ತಲೆ ಕೆಡಿಸ್ಕೊಂಡು. ವಾವ್, ಇದು ನೋಡಿ ಬಿಡುಗಡೆಯ ಭಾಗ್ಯ. ಗಂಡು ಹೆಣ್ಣು ಬೇರೆ ಬೇರೆ ಆದರೂ ಎಂಥ ಸುಖ ಇದೆ ಅಲ್ರಿ. ಒಳ್ಳೆಯ ಜೋಡಿಗಳನ್ನು ಬೇರ್ಪಡೆ ಮಾಡುವುದರಲ್ಲಿ ಆಹಾ ಪರಮ ಸುಖ, ಆನಂದೋ ಬ್ರಹ್ಮ.